ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀರಾ? ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅನ್ನೋದು ನಿಜನಾ? ಆದರೆ ನೀವು ಪ್ರತಿದಿನ ನೀವು ಕಾಣದ ಯುದ್ಧಕ್ಕೆ ಹೋಗ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತೇ ಇರಲ್ಲ. ಇದು ಕೆಲಸದ ಕಥೆ ಅಲ್ಲ, ಇದು ಬದುಕಿ ಉಳಿಯುವ ಕಥೆ. ಮಾನವನು ಜೀವನ ಸಾಗಿಸಲು ಕೆಲಸ ಅವಶ್ಯಕ. ಕೆಲಸ ಮಾಡಲು ಅವನು ಆಫೀಸ್ಗೆ ಹೋಗುತ್ತಾನೆ ಅಥವಾ ಫ್ಯಾಕ್ಟರಿಗೆ ಹೋಗುತ್ತಾನೆ. ಹೊರಗೆ ನೋಡಿದರೆ ಆ ಜಾಗಗಳು ಶಿಸ್ತು, ನಿಯಮ, ಸಮಯ, ಗುರಿ ಇವುಗಳಿಂದ ತುಂಬಿರುತ್ತದೆ. ಆದರೆ ಒಳಗೆ ನಡೆಯುವ ನಿಜವಾದ ಯುದ್ಧ ಬೇರೆ. ಅದೇ ಇಂಟರ್ನಲ್ ಪೊಲಿಟಿಕ್ಸ್. ಇಂಟರ್ನಲ್ ಪೊಲಿಟಿಕ್ಸ್ ಅಂದ್ರೆ ಘೋಷಣೆ ಹಾಕಿಕೊಂಡು ಬರುವ ಶತ್ರು ಅಲ್ಲ. ಇದು ಮೌನವಾಗಿ ಕೆಲಸ ಮಾಡುತ್ತದೆ, ನಗುವಿನ ಹಿಂದೆ ಅಡಗಿರುತ್ತದೆ, ಸಹಾಯ ಮಾಡಿದಂತೆ ನಟಿಸಿ ಹಾನಿ ಮಾಡುತ್ತದೆ. ಈ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅತ್ಯಂತ ಪ್ರತಿಭಾವಂತ ವ್ಯಕ್ತಿಯು ಸೋಲಬಹುದು. ಈ ಲೇಖನದಲ್ಲಿ ಆಫೀಸ್ ಮತ್ತು ಫ್ಯಾಕ್ಟರಿ ಎರಡರಲ್ಲೂ ನಡೆಯುವ ಇಂಟರ್ನಲ್ ಪೊಲಿಟಿಕ್ಸ್ ಅನ್ನು ಸರಳ ಭಾಷೆಯಲ್ಲಿ ಉದಾಹರಣೆಗಳ ಜೊತೆಗೆ ಕಾರಣ, ಪರಿಣಾಮ, ಪರಿಹಾರಗಳೊಂದಿಗೆ ವಿವರವಾಗಿ ನೋಡೋಣ. ಇಂಟರ್ನಲ್ ಪೊಲಿಟಿಕ್ಸ್ ಅಂದ್ರೆ ಏನು? ಇಂಟರ್ನಲ್ ಪೊಲಿಟಿಕ್ಸ್ ಅಂದ್ರೆ ಕೆಲಸಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ, ಅಧಿಕಾರ, ಸ್ಥಾನ, ಪ್ರಭಾವ ಮತ್ತು ಭದ್ರತೆಗೆ ಕೊಡುವ ಮನೋಭಾವ. ಇಲ್ಲಿ ವ್ಯಕ್ತಿಯ ಗುರಿ ಸಂಸ್ಥೆಯ ಬೆಳವಣಿಗೆಯಲ್ಲ, ತನ್ನ ಉಳಿವು ಮತ್ತು ತನ್ನ ಏರಿಕೆಯೂ ಆಗಿರುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಅಂಶಗಳು: ಮಾಹಿತಿ ಮರೆಮಾಡುವುದು, ಕೆಲಸದ ಕ್ರೆಡಿಟ್ ಕದಿಯುವುದು, ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುವುದು, ಗುಂಪು ಕಟ್ಟಿಕೊಂಡು ಒಬ್ಬನನ್ನು ಟಾರ್ಗೆಟ್ ಮಾಡುವುದು, ಮೇಲಧಿಕಾರಿಗಳ ಮುಂದೆ ನಾಟಕ. ಆಫೀಸ್ನಲ್ಲಿ ಇದು ಮೀಟಿಂಗ್ ರೂಮ್ಗಳಲ್ಲಿ ನಡೆಯುತ್ತದೆ. ಫ್ಯಾಕ್ಟರಿನಲ್ಲಿ ಇದು ರಿಜಿಸ್ಟರ್, ರಿಪೋರ್ಟ್, ಶಿಫ್ಟ್ ಅಲೋಕೇಶನ್ ಗಳಲ್ಲಿ ನಡೆಯುತ್ತದೆ. ಇಂಟರ್ನಲ್ ಪೊಲಿಟಿಕ್ಸ್ ಯಾಕೆ ಹುಟ್ಟುತ್ತದೆ? ಇಂಟರ್ನಲ್ ಪೊಲಿಟಿಕ್ಸ್ ಹುಟ್ಟುವ ಮೂಲ ಕಾರಣ ಭಯ. ಕೆಲಸ ಕಳೆದುಕೊಳ್ಳುವ ಭಯ, ಪ್ರಮೋಷನ್ ಸಿಗದ ಭಯ, ತಾನು ಹಿಂದುಳಿಯುವ ಭಯ, ಖಿನ್ನತೆ. ಪ್ರಮುಖ ಕಾರಣಗಳನ್ನು ನೋಡುತ್ತಾ ಹೋದಾಗ ಪ್ರಮೋಷನ್ ಕಡಿಮೆ, ಸ್ಪರ್ಧೆ ಹೆಚ್ಚು, ಒಂದೇ ಹುದ್ದೆಗೆ 10 ಜನ ಅರ್ಹರಾಗಿದ್ದಾಗ ಕೆಲಸ ಮಾತ್ರ ಸಾಕಾಗುವುದಿಲ್ಲ, ಅಲ್ಲಿ ರಾಜಕೀಯವೂ ಶುರುವಾಗುತ್ತದೆ. ಜಾಬ್ ಇನ್ಸೆಕ್ಯೂರಿಟಿ. ಯಾವಾಗ ಉದ್ಯೋಗ ಶಾಶ್ವತ ಅನಿಸುವುದಿಲ್ಲವೋ ಆಗ ವ್ಯಕ್ತಿ ತಂತ್ರಗಳತ್ತ ತಿರುಗುತ್ತಾನೆ. ಇನ್ಸೆಕ್ಯೂರ್ ಬಾಸ್. ತನಗಿಂತ ಪ್ರತಿಭಾವಂತ ಉದ್ಯೋಗಿ ಮುಂದೆ ಬರ್ತಾನೋ ಅನ್ನ ಭಯ ಅವನಲ್ಲಿ ಕಾಡ್ತಾ ಇರುತ್ತೆ. ಈಗೋ ಮತ್ತು ಕಂಪ್ಯಾರಿಸನ್. ಇನ್ನೊಬ್ಬ ಚೆನ್ನಾಗಿದ್ದಾನೆ ಅನ್ನೋ ಸತ್ಯ ಸಹಿಸಲಾಗದೆ ಹೋಗುತ್ತದೆ. ಸಿಸ್ಟಮ್ ಕೊರತೆ. ಸ್ಪಷ್ಟ ನಿಯಮ, ಪಾರದರ್ಶಕ ಮೌಲ್ಯಮಾಪನ ಇಲ್ಲದ ಜಾಗದಲ್ಲಿ ಪೊಲಿಟಿಕ್ಸ್ ಬೆಳೆಯುತ್ತದೆ. ಆಫೀಸ್ ಪೊಲಿಟಿಕ್ಸ್ ಮೃದುವಾಗಿ ಕಾಣುವ ಕ್ರೂರತೆ. ಆಫೀಸ್ ಪೊಲಿಟಿಕ್ಸ್ ಅತಿ ಅಪಾಯಕಾರಿ, ಏಕೆಂದರೆ ಅದು ಪೊಲೈಟ್ ಆಗಿರುತ್ತದೆ. ಎಲ್ಲರೂ ನಗುತ್ತಾರೆ, ಆದರೆ ಎಲ್ಲರ ಮನಸ್ಸಲ್ಲೂ ಲೆಕ್ಕಾಚಾರ ನಡೆಯುತ್ತಿರುತ್ತದೆ. ಸಾಮಾನ್ಯವಾಗಿ ಆಫೀಸ್ನಲ್ಲಿ ಕಾಣುವ ಪಾತ್ರಗಳು: ಎಸ್ ಮ್ಯಾನ್, ಯಾವಾಗಲೂ ಬಾಸ್ಗೆ ಒಪ್ಪಿಗೆಯೇ. ಕ್ರೆಡಿಟ್ ಸೆಟ್ಲರ್, ತಂಡದ ಕೆಲಸವನ್ನು ತನ್ನದಾಗಿಸಿಕೊಳ್ಳುವವ. ಗಾಸಿಪ್ ಕ್ರಿಯೇಟರ್, ಸುದ್ದಿ ಹರಡುವ ಮೂಲಕ ವಿಷಬೀಜ ಬಿತ್ತುವವ. ಸೈಲೆಂಟ್ ಪ್ಲೇಯರ್, ಮೌನವಾಗಿ ಎಲ್ಲವನ್ನೂ ಗಮನಿಸುವವ. ಬಾಸ್ ಫೇವರೇಟ್, ನಿಯಮಕ್ಕಿಂತ ಸಂಬಂಧದಿಂದ ಮುಂದೆ ಹೋಗುವವ. ಆಫೀಸ್ ಪೊಲಿಟಿಕ್ಸ್ನ ಪರಿಣಾಮವಾಗಿ ನಿಜವಾದ ಕೆಲಸವನ್ನು ಮಾಡುವವನು ಹಿನ್ನಡೆಗೊಳ್ಳುತ್ತಾನೆ. ಈಗ ಫ್ಯಾಕ್ಟರಿ ಪೊಲಿಟಿಕ್ಸ್ ನ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯಾಕ್ಟರಿ ಪೊಲಿಟಿಕ್ಸ್ ಶಬ್ದವಿಲ್ಲದ ದಮನ. ಫ್ಯಾಕ್ಟರಿ ರಾಜಕೀಯ ಜಾಸ್ತಿ ಮಾತನಾಡುವುದಿಲ್ಲ, ಅದು ದಾಖಲೆಗಳಲ್ಲಿ ಕೆಲಸ ಮಾಡುತ್ತದೆ. ಯಾರಿಗೆ ಯಾವ ಶಿಫ್ಟ್, ಯಾರಿಗೆ ಓವರ್ ಟೈಮ್, ಯಾರು ಸೇಫ್ಟಿ ತಪ್ಪು ಮಾಡಿದವರು,
ಯಾರ ರಿಪೋರ್ಟ್ ಕ್ಲೀನ್, ಯಾರಿಗೆ ಯಾವ ಜಾಬ್ ಅಲರ್ಟ್, ಯಾರಿಗೆ ಎಷ್ಟು ಇನ್ಕ್ರಿಮೆಂಟ್, ಇವೆಲ್ಲದರ ಹಿಂದೆ ಪೊಲಿಟಿಕ್ಸ್ ಇರುತ್ತದೆ. ಸೂಪರ್ವೈಸರ್ಸ್ ಮತ್ತು ಕಾರ್ಮಿಕ ಮತ್ತು ಸಹೋದ್ಯೋಗಿಗಳ ಮಧ್ಯೆ ನಡೆಯುವ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಕಾರ್ಮಿಕನಿಗೆ ಅನ್ಯಾಯವಾಗುತ್ತದೆ. ತಪ್ಪು ಎಂಥದ್ದಾದರೂ ಹೆಸರು ಕಾರ್ಮಿಕನದ್ದು. ಇದು ಹೆಚ್ಚಾಗಿ ITA ಮತ್ತು ಡಿಪ್ಲೊಮಾ ಮಾಡಿ ಸೇರಿದಂತ ಕಾರ್ಮಿಕರಿಗೆ ಇದು ಅನುಭವವಾಗಿರುತ್ತದೆ. ಇಲ್ಲಿ ಹೆಚ್ಚಾಗಿ ಕಾಣಸಿಗುವುದು ಪ್ರಾದೇಶಿಕತೆ ವಿಭಾಗ, ಜಾತೀಯ ವಿಭಾಗ, ಧರ್ಮದ ವಿಭಾಗ ಮತ್ತು ಭಾಷಾ ವಿಭಾಗ. ಇವೆಲ್ಲವೂ ಇಲ್ಲಿ ಕಾಣಸಿಗುತ್ತದೆ. ಆದರೆ ಇವೆಲ್ಲವೂ ಮುಖ್ಯ ಪರದೆಯ ಮೇಲೆ ಬರುವುದಿಲ್ಲ. ಇದು ಕಪ್ಪು ಪರದೆ ಎಂದೇ ನಮಗೆ ಕಾಣದಂತೆ ಇವೆಲ್ಲವೂ ಕೂಡ ಕೆಲಸವನ್ನು ಮಾಡುತ್ತವೆ. ಬಾಸ್ ಪೊಲಿಟಿಕ್ಸ್, ಮೇಲಿನಿಂದ ಬರುವ ಒತ್ತಡ. ಬಾಸ್ ಎಲ್ಲವನ್ನೂ ಸರಿಯಾಗಿ ಬಳಸಿಕೊಂಡರೆ ಆಫೀಸ್ ಅಥವಾ ಫ್ಯಾಕ್ಟರಿ ಸ್ವರ್ಗವಾಗಬಹುದು. ಆದರೆ ಬಾಸ್ ಇನ್ಸೆಕ್ಯೂರ್ ಆದಾಗ ಅದು ನರಕವಾಗುತ್ತದೆ. ಇನ್ಸೆಕ್ಯೂರ್ ಬಾಸ್ನ ಲಕ್ಷಣಗಳು: ಸದಾ ಕಂಟ್ರೋಲ್ ಮಾಡುವುದು, ಕ್ರೆಡಿಟ್ ಶೇರ್ ಮಾಡದಿರುವುದು, ಉದ್ಯೋಗಿಗಳನ್ನು ಹೊಡೆದು ಆಳುವುದು, ಭಯದ ವಾತಾವರಣ ಸೃಷ್ಟಿಸುವುದು. ಇಂತಹ ಬಾಸ್ ಕೆಳಗೆ ಕೆಲಸ ಮಾಡುವ ಪ್ರತಿಭಾವಂತರು ದೀರ್ಘಕಾಲ ಉಳಿಯಲು ಸಾಧ್ಯವಾಗುವುದಿಲ್ಲ. ಜೆಂಡರ್ ಪೊಲಿಟಿಕ್ಸ್, ರಾಜಕೀಯ ಗಂಡು ಹೆಣ್ಣು ಅಂತಿಲ್ಲ. ಕೆಲವೊಮ್ಮೆ ಜೆಂಡರ್ ಅನ್ನು ಉಪಯೋಗಿಸಿಕೊಂಡು ಆಟ ನಡೆಯುತ್ತದೆ. ಅನುಕೂಲಕ್ಕಾಗಿ ಸಿಂಪತಿ ಕಾರ್ಡ್, ಫಾಲ್ಸ್ ನರೇಟಿವ್, ಕ್ಯಾರೆಕ್ಟರ್ ಅಸಾಸಿನೇಷನ್. ಇದು ಎಲ್ಲ ಕಾರ್ಮಿಕರಿಗೂ ಹಾಗೂ ಉದ್ಯೋಗಿಗಳಿಗೂ ಹಾನಿಕಾರಕ. ಇಂಟರ್ನಲ್ ಪೊಲಿಟಿಕ್ಸ್ನ ಪರಿಣಾಮಗಳು. ಇಂಟರ್ನಲ್ ಪೊಲಿಟಿಕ್ಸ್ನ ಪರಿಣಾಮ ಕೇವಲ ಕೆಲಸದ ಮಟ್ಟಕ್ಕೆ ಸೀಮಿತವಾಗುವುದಿಲ್ಲ. ಮಾನಸಿಕ ಒತ್ತಡ, ಆತ್ಮವಿಶ್ವಾಸದ ಕುಸಿತ, ಆರೋಗ್ಯ ಸಮಸ್ಯೆಗಳು, ಕುಟುಂಬ ಜೀವನದ ಮೇಲೆ ಪರಿಣಾಮ. ಅನೇಕರು ಆಫೀಸ್ ಬಿಟ್ಟು ಮನೆಗೆ ಬಂದರೂ ಮನಸ್ಸಿನಲ್ಲಿ ಆಫೀಸ್ನ ಯುದ್ಧವೇ ನಡೆಯುತ್ತಿರುತ್ತದೆ. ಇಂಟರ್ನಲ್ ಪೊಲಿಟಿಕ್ಸ್ನಲ್ಲಿ ಬದುಕಿ ಉಳಿಯುವುದು ಹೇಗೆ? ರಾಜಕೀಯ ಇರುವ ಜಾಗದಲ್ಲಿ ಬದುಕಿ ಉಳಿಯಲು ಬುದ್ಧಿ ಬೇಕು. ಪ್ರಮುಖ ತಂತ್ರಗಳು: ಮಾತಿಗಿಂತ ದಾಖಲೆಗಳು ಮುಖ್ಯ. ಇಮೇಲ್ ಮತ್ತು ಪ್ರೂಫ್, ನ್ಯೂಟ್ರಲ್ ಬಿಹೇವಿಯರ್, ನಿರಂತರ ಸ್ಕಿಲ್ ಅಪ್ಗ್ರೇಡ್, ಬ್ಯಾಕಪ್ ಪ್ಲಾನ್. ಫೈಟ್ ಮಾಡುವುದು ಸೊಲ್ಯೂಷನ್ ಅಲ್ಲ, ಸಿಸ್ಟಮ್ ಕಟ್ಟಿಕೊಳ್ಳುವುದು ಸೊಲ್ಯೂಷನ್. ನೀತಿ ಮತ್ತು ರಾಜಕೀಯ, ಗೆಲುವು ಯಾರದು? ನೀತಿ ಯಾವಾಗಲೂ ತಕ್ಷಣ ಗೆಲ್ಲುವುದಿಲ್ಲ, ಆದರೆ ದೀರ್ಘಾವಧಿಯಲ್ಲಿ ಅದು ಸೋಲುವುದಿಲ್ಲ. ನೀತಿ ಹಿಡಿದವನ ಪಥ ನಿಧಾನ, ಒಂಟಿತನ, ನೋವು, ಆದರೆ ಅದು ಒಳಗಿನಿಂದ ಶಕ್ತವನ್ನಾಗಿಸುತ್ತದೆ. ಅಂತಿಮ ಸಂದೇಶದಲ್ಲಿ ನೋಡುವುದಾದರೆ, ಆಫೀಸ್ ಆಗಲಿ ಫ್ಯಾಕ್ಟರಿ ಆಗಲಿ ಇವು ದೇವಾಲಯಗಳಲ್ಲ. ಇಲ್ಲಿ ಭಕ್ತಿಗಿಂತ ಬುದ್ಧಿ ಬೇಕು. ನೀತಿ ಬಿಡಬೇಡಿ, ಆದರೆ ಮೂರ್ಖನಾಗಬೇಡಿ. ನಿಮ್ಮ ಕೆಲಸ ನಿಮ್ಮ ಗುರುತು ಆಗಲಿ, ರಾಜಕೀಯ ನಿಮ್ಮ ಗತಿಯಾಗಬಾರದು. ಈಗ ಔಟ್ ಆಫ್ ದ ಟಾಪಿಕ್ ಮಾತನಾಡುವುದಾದರೆ, ಸರಳ ಭಾಷೆಯಲ್ಲಿ ಹೇಳುವುದಾದರೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ತರ ಜನ ಇರ್ತಾರೆ ಅಂದ್ರೆ, ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಇನ್ಕ್ರಿಮೆಂಟ್ ಸಿಕ್ಕಿದೆ ಅಂದರೆ ಆಗಲೇ ಆಮೇಲೆ ಕಣ್ಬಿದ್ದಿರುತ್ತೆ. ಅವನಿಗೆ ಯಾವ ಥರ ಟಾರ್ಚರ್ ಶುರುವಾಗುತ್ತೆ ಅಂದರೆ, ಯಾವುದೋ ಒಂದು ಮಿಷಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, 3 ಶಿಫ್ಟ್ ಇರುತ್ತೆ ಅಂದ್ಕೊಳ್ಳಿ, ಇನ್ನಿಬ್ರು ಒಂದಾಗಿ ಇವನ್ನ ತುಳಿಯಕ್ಕೆ ಮಾಡ್ತಾರೆ. ಏನೋ ಒಂದು ಜಾಬ್ ಮಾಡಬೇಕಾದ್ರೆ ಸೆಟ್ಟಿಂಗಲ್ಲಿ ರಾಂಗ್ ಮಾಡಿಬಿಟ್ಟು ಎಲ್ಲ ಇವನ್ ತಲೆ ಮೇಲೆ ಬರೋ ಥರ ಮಾಡ್ತಾರೆ. ರಾಜಕೀಯವಾಗಿ ಸೂಪರ್ವೈಸರ್ ಮ್ಯಾನೇಜರ್ಗಳ ಹತ್ರ ಹೋಗಿ ಇವನ್ ಬಗ್ಗೆ ಚಾಡಿ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಯಾವ ಥರ ವಿಷಯ ಇರುತ್ತೆ ಅಂದರೆ, ಮನೆಗೆ ಹೋದ್ರೂ ಅವನಿಗೆ ಫ್ಯಾಕ್ಟ್ರಿನಲ್ಲಿ ಆಫೀಸಲ್ಲಿ ಆಗೋದನ್ನ ಯೋಚನೆ ಮಾಡಬೇಕು, ಆ ಥರ ಟೆನ್ಷನ್ ಕೊಟ್ಬಿಡ್ತಾರೆ ಅವನಿಗೆ. ಆದ ಕಾರಣ ನಾನು ಹೇಳೋದೇನು ಅಂದರೆ,
ನೀವು ಫ್ಯಾಕ್ಟ್ರಿ ಆಗಲಿ ಆಫೀಸ್ ಆಗಲಿ ಪಂಚ್ ಮಾಡಿ ಗೇಟಿಂದ ಆಚೆ ಕಾಲಿಟ್ಟಿದ ತಕ್ಷಣ ನೀವು ಫ್ಯಾಕ್ಟ್ರಿನ ಆಫೀಸ್ನ ಮರೆತುಬಿಡಿ. ನಿಮಗೇಂತ ಒಂದು ಜೀವನ ಇದೆ, ಸಂಸಾರ ಇದೆ, ಕುಟುಂಬ ಇದೆ, ಸ್ನೇಹಿತರಿದ್ದಾರೆ. ಆಫೀಸಲ್ಲೇ ಇರಲಿ, ಫ್ಯಾಕ್ಟ್ರಿಲೇ ಇರಲಿ, ಗೇಟಿಂದ ಆಚೆ ಬಂದ ತಕ್ಷಣ ಎಲ್ಲವನ್ನ ಮರೆತುಬಿಡ್ಬೇಕು. ಹಾಗಂತ ಹೇಳಿ ಯಾರೋ ನಿಮಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾನೆ, ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ ಅಂದರೆ ಅವನು ನೇರವಾಗಿ ಬರ್ತಾ ಇರಲ್ಲ, ಇಂಡೈರೆಕ್ಟಾಗಿ ಬರ್ತಾ ಇರ್ತಾನೆ. ಆದರೆ ನಿಮಗೆ ಸಾಕ್ಷಿ ಇಲ್ಲ. ಅವನ ಬಗ್ಗೆ ಸಾಕ್ಷಿ ಸಿಗೋವರೆಗೂ ಸುಮ್ಮನೆ ಇರಿ. ಸಾಕ್ಷಿಗಳು ದೊರೆತಾದ್ಮೇಲೆ ನಿಮ್ಮ ಕಂಪನಿಯ HR ಇರ್ತಾನೆ, ಇಲ್ಲ ಮ್ಯಾನೇಜರ್ ಇರ್ತಾನೆ, ಹೋಗಿ ಕಂಪ್ಲೇಂಟ್ ಮಾಡಿ. ಸಾಕ್ಷಿಗಳು ದೊರೆತ ಮೇಲೆ ಮಾತ್ರ. ಇಲ್ಲ ಅಂದ್ರೆ ನಿಮಗೆ ನೇರವಾಗಿ ಎದುರಿಸಿ. ಇಲ್ಲ ಅಂದ್ರೆ ನಿಮಗೆ ಕಾನೂನು ಪ್ರಕಾರ ಅವನ ಮೇಲೆ ಆಕ್ಷನ್ ತಗೋಬೇಕು ಅಂದ್ರೆ ಕಾನೂನು ಪ್ರಕಾರನೇ ಹೋಗಿ.